ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಸೌಮ್ಯ. ಇವತ್ತು ತುಂಬ ಸಿಂಪಲ್ಲಾಗಿ ಹಾಗೆ ಹೆಚ್ಚು ಯಾವುದೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡದೆ ಮನೆಯಲ್ಲೇ ಒಂದು ಸಿಂಪಲ್ ಆಗಿರುವಂತಹ ಚಿಕನ್ ಚಿಲ್ಲಿ ಮಾಡೋದು ಹೆಂಗೆ ಅಂಥೇಳಿ ಬಪ್ರಲೆ ಫಸ್ಟಿಗೆ ಗ್ಯಾಸ್ ಹಚ್ಕೊಂಡು ಅದ್ರ ಮೇಲೆ ಒಂದು ಸಣ್ಣ ಪಾತ್ರ ಇಟ್ಕೊಂಡು ಈ ಥರದ್ದು ಅದಕ್ಕೆ 2 ಟೇಬಲ್ ಸ್ಪೂನು ನಾನು ಅಡುಗೆ ಎಣ್ಣೆನ ಯೂಸ್ ಮಾಡಿದೆ. ಇದೊಂದು ಸ್ವಲ್ಪ ಕಾದಾದಮೇಲೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಉದ್ದಕ್ಕೆ ಹೆಚ್ಕೊಂಡು ಇದಕ್ಕೆ ಸೇರಿಸಿ ಆದಮೇಲೆ ಇದನ್ನು ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿ. ಇದೀಗ ಫ್ರೈ ಆಯ್ಕೊಂಡಿತ್ತು. ಇದಕ್ಕೀಗ ನಾವು 8ರಿಂದ 10 ಗೋಡಂಬಿನ ಸೇರಿಸ್ಕೊಳ್ಳಿ. ಇದನ್ನು ಫ್ರೈ ಮಾಡಿ ಆದಮೇಲೆ ಇದನ್ನೀಗ ಒಂದು ಪ್ಲೇಟಿಗೆ ನಾನು ತೆಗೆದಿಡ್ತಿದ್ದೆ. ಇದು ಕೂಲ್ ಆದಮೇಲೆ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಒಂದು ಸೈಡಲ್ಲಿ ಒಂದು ಪಾತ್ರೆ ಇಟ್ಟು ಅದಕ್ಕೆ 2ರಿಂದ 3 ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಂಡಿದ್ದೆ. ಹಾಗೆ 8ರಿಂದ 10 ಹಸಿಮೆಣಸನ್ನ ಥರ ಜಜ್ಜಿ ಇದಕ್ಕೆ ಸೇರಿಸ್ಕೊಳ್ಳಿ. ಇದು ಸೇರಿಸ್ಕೊಂಡು ಲೋ ಫ್ಲೇಮಾಗೆ 1 ನಿಮಿಷ ಫ್ರೈ ಮಾಡಿ. ಇದೀಗ ಫ್ರೈ ಆಯ್ಕೊಂಡಿತ್ತು. ಇದನ್ನು ಒಂದು ಸರ್ತಿ ಹೀಗೆ ಮಿಕ್ಸ್ ಮಾಡ್ಕೊಂಬ. ಇದಕ್ಕೆ ನಾನು ಇಲ್ಲೊಂದು ಅರ್ಧ kg ಚಿಕನ್ ತಗೊಂಡಿದ್ದೆ. ಅದನ್ನು ಇದಕ್ಕೆ ಈಗ ಹಾಕ್ತಿದ್ದೆ. ಇದನ್ನು ಇದಕ್ಕೆ ಹಾಕಿ ಆದಮೇಲೆ ಇದನ್ನು ಒಂದು ಸಲ ಹೀಗೆ ಮಿಕ್ಸ್ ಮಾಡಿ. ಇದಕ್ಕೆ 1/4 ಚಮಚ ಅರಿಶಿಣ ಪುಡಿನ ಸೇರಿಸಿ ಮತ್ತೆ ಒಂದು ಸಲ ಎಲ್ಲದನ್ನು ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಇದೀಗ ಮಿಕ್ಸ್ ಮಾಡಿ ಆದಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬೇಯೋಕ್ಕೆ ಬಿಡುವ. ಇದೀಗ 10 ನಿಮಿಷ ಆಯಿತು. ಇದನ್ನೀಗ ನಾನು ಒಂದು ಸತಿ ಹೀಗೆ ಮಿಕ್ಸ್ ಮಾಡ್ಕೊತಿದ್ದೆ. ಹಾಗೆ ನಾನು ಫಸ್ಟಿಗೆ ಫ್ರೈ ಮಾಡಿ ರುಬ್ಬಿ ಇಟ್ಟಿನಲ್ಲ ಆ ಮಸಾಲಾನ ಇದಕ್ಕೆ ಆ್ಯಡ್ ಮಾಡ್ತಿದ್ದೆ. ಹಾಗೆ ಈ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಇದಕ್ಕೆ ಹಾಕಂತಿದ್ದೆ. ಇದನ್ನೀಗ ಎಲ್ಲ ಚಿಕನಿಗೆ ಸೇರೋ ಹಾಗೆ ಸರಿ ಮಾಡಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಇದೀಗ ಮಿಕ್ಸ್ ಆದಮೇಲೆ ರುಚಿಗೆ ಎಷ್ಟು ಕಂಡು ಉಪ್ಪು ಆ್ಯಡ್ ಮಾಡ್ಕೊಂಡ್ರೆ ಆಯಿತು. ನಾನು ಇಲ್ಲಿ 1 ಸ್ಪೂನು ಉಪ್ಪನ್ನು ಆ್ಯಡ್ ಮಾಡ್ತಿದ್ದೆ. ಅದಾದಮೇಲೆ ಇದನ್ನು ಇನ್ನೊಂದು ಸಲ ಸರಿ ಮಾಡಿ ಮಿಕ್ಸ್ ಮಾಡಿ ಇನ್ನೊಂದು ಬೇಯುವಷ್ಟು ಇದನ್ನು ಲಿಡ್ ಕ್ಲೋಸ್ ಮಾಡಿ ಇಟ್ಟರೆ ಆಯಿತು. ಇದೀಗ ಬೆಂದಿತ್ತು ಅಂದರೆ 10 ನಿಮಿಷ ಮತ್ತೆ ಬೇಯಿಸಿದೆ. ಒಟ್ಟು 20ರಿಂದ 25 ನಿಮಿಷ ಬೇಯಿಸಿ. ಗ್ರೇವಿ ತಿಕ್ಕಾದರೆ ಆಯಿತು. ಈ ಥರ ದಪ್ಪ ಆದಮೇಲೆ ಇದಕ್ಕೆ 2ರಿಂದ 3 ಟೇಬಲ್ ಸ್ಪೂನ್ ಚಿಲ್ಲಿ ಸಾಸ್, ನಾನಿಲ್ಲಿ ಗ್ರೀನ್ ಚಿಲ್ಲಿ ಸಾಸನ್ನು ಹಾಕ್ತಿದ್ದೆ. ನಿಮಗೆ ಹತ್ರ ಚಿಲ್ಲಿ ಸಾಸ್ ಇಲ್ಲ ಅಂತೇಳಿದರೆ ಫಸ್ಟಿಗೆ ಹಸಿಮೆಣಸನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನು ಸೋಯಾ ಸಾಸನ್ನು ಆ್ಯಡ್ ಮಾಡ್ತಿದ್ದೆ. ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಂಡು 1 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ರೆ ಬಿಸಿ ಬಿಸಿಯಾಗಿರುವಂತಹ ಸ್ಪೆಷಲ್ ಚಿಕನ್ ಚಿಲ್ಲಿ ರೆಡಿ. ಸೊ ಇದನ್ನು ನೀವು ಚಪಾತಿ ಒಟ್ಟಿಗೆ, ರೈಸ್ ಒಟ್ಟಿಗೆ ಯಾವುದ್ರ ಜೊತೆಗಾದರೂ ಕಾಂಬಿನೇಷನ್ ಮಾಡ್ಲಿಕ್ಕೆ ಸೊ ಸ್ಪೆಷಲ್ ಆಗಿರುವಂಥ ಚಿಕನ್ ಚಿಲ್ಲಿ ರೆಡಿ ಇತ್ತು. ಸೊ ಎಲ್ಲರೂ ಒಂದು ಸಲ ಟ್ರೈ ಮಾಡಿ ಹಾಗೆ ಹೆಂಗಿತ್ತು ಅಂಥೇಳಿ ಕಮೆಂಟ್ ಮಾಡಿ. ಎಲ್ಲರಿಗೂ ಬಾಯ್.